ನಮಸ್ತೆ. ಎಲ್ಲ ನನ್ನ ಹೊರಗುತ್ತಿಗೆ ನೌಕರರ ಸಮಸ್ತ ನೌಕರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಅಂದರೆ 2-3 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆರ್ಥಿಕ ಇಲಾಖೆಯ ಸುತ್ತೋಲೆ ಒಂದು ಹೋರಾಡ್ತಾ ಇದೆ. ಸೊ ಅದರ ಸತ್ಯಾಸತ್ಯತೆ ತಿಳಿಯೋದಕ್ಕೆ ಈಗಾಗಲೇ ನಾವು ಅದು ಅಸಲಿ ಕಾಪಿ ಕೊಡ್ವಿ ಅಂತೇಳಿ ಈ ಆರ್ಥಿಕ ಇಲಾಖೆಗೆ ಇವತ್ತು ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದಿಸಿ ಆ ಕಾಪಿ ಬಂದ ತಕ್ಷಣ ಅದರಲ್ಲಿ ಏನು ಮಾಡ್ಬೋದು, ಹೊರಗುತ್ತಿಗೆ ನೌಕರಿಗೆ ಏನೇನು ಕಾನೂನಲ್ಲಿ ಅವಕಾಶ ಇದೆ ನಾವು ಫೈಟ್ ಮಾಡೋದಕ್ಕೆ, ಮತ್ತು ಸರ್ಕಾರ ಯಾಕೆ ನಮ್ಮ ಹೊರಗುತ್ತಿಗೆ ನೌಕರನ್ನೇ ಈ ಥರ ಪ್ರತಿಯೊಂದಕ್ಕೂ ಈ ಥರ ನಮ್ಮನ್ನೇ ಟಾರ್ಗೆಟ್ ಮಾಡ್ತದೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ 10-15 ವರ್ಷ 20 ವರ್ಷದಿಂದ ಕೆಲಸ ಮಾಡಿ ಸರ್ಕಾರಿ ಕಚೇರಿಗಳಲ್ಲಿ ನಿಯತ್ತಾಗಿ ಕೆಲಸ ಮಾಡಿರೋ ನೌಕರಿಗೆ ಈ ರೀತಿ ತೊಂದರೆ ಕೊಟ್ಟರೆ ಹೇಗೆ? ಮತ್ತು ಹೊಸದಾಗಿ ಇವಾಗ ಕಾಂಟ್ರಾಕ್ಟ್ಸ್ಗೇನೋ ಈ ಟೆಂಡರ್ ಕರೆದಾಗ ಹೊಸ ಕಾಂಟ್ರಾಕ್ಟ್ ಬರ್ತಾರೆ, ಇಲ್ಲ ಹಳೆ ಕಾಂಟ್ರಾಕ್ಟ್ ಇರ್ತಾರೆ. ಆದರೆ ಹೊಸಬ್ರು ಕರ್ಕೊಂಬಂದು ನೀವು ಒಂದು ವಾರನೂ ಅಲ್ಲಿ ಕೆಲಸ ಮಾಡ್ಸೋಕ್ಕಾಗಲ್ಲ. ಮತ್ತು ಅವನಿಗೆ ನಿಯಮ ಗೊತ್ತಿರಲ್ಲ, ಅದು ಯಾವ ರೀತಿ ಫೈಲ್ ಪುಟ್ ಮಾಡೋದು ಗೊತ್ತಿರಲ್ಲ. ಸೊ ಈ ರೀತಿ ಒಂದು ಸರ್ಕಾರದಲ್ಲಿ ಸುತ್ತಲೂ ಓಡಿಸ್ಬೇಕಂದ್ರೂ ಅದನ್ನ ಲೆಟ್ರ್ ಪುಟಪ್ ಮಾಡ್ಬೇಕಂದ್ರೂ ಅದು ಹೊರಗುತ್ತಿಗೆ ನೌಕರನೇ ಆಗಿರ್ತಾನೆ. ಇಷ್ಟು ಮಿನಿಮಮ್ ಅದು ನಮಗೆ ಒಂದು ಸೆನ್ಸ್ ಇರಬೇಕು. ಯಾಕಂದರೆ ಯಾರು ಕೆಲಸ ಮಾಡ್ತಾರೆ, ಯಾರು ಕೆಲಸ ಮಾಡಲ್ಲ ಅಂತೇಳಿ. ಈ ರೀತಿ ಹೊರಗುತ್ತಿಗೆ ನೌಕರರು ಅವರು ಅದೇ ಕೆಲಸ ನಂಬಿಕೊಂಡು ಅದೇ ಜೀವನ ಮಾಡ್ತಾಯಿದ್ದಾರೆ, ಮತ್ತು ಅವ್ರ ಕುಟುಂಬ ಸಮೇತ ಅವ್ರ ಮೇಲೇ ಡಿಪೆಂಡ್ ಆಗಿರೋದ್ರಿಂದ ಸೊ ಏನು ಇವಾಗ 10 ವರ್ಷ 20 ವರ್ಷ ಕೆಲಸ ಮಾಡ್ಕೊಂಬರ್ತಾ ಇದ್ದಾರೆ. ಇನ್ನು ಅವ್ರೇನು ಅಮ್ಮಮ್ಮ ಅಂದರೆ ಒಂದು 5 ವರ್ಷ ಕೆಲಸ ಮಾಡ್ಬೋದು. ಸೊ ಅಂಥವ್ರಿಗೆ ಅವಕಾಶ ಮಾಡಿಕೊಡಿ. ಮತ್ತು ನಾವು ಕೋರ್ಟ್ ವಿಚಾರದಲ್ಲಿ ಲಾಸ್ಟ್ ಟೈಮು ಆರ್ಥಿಕ ಇಲಾಖೆಯನ್ನೇ ನಾವು ಪಾರ್ಟಿ ಮಾಡಿದ್ವಿ ಹೈಕೋರ್ಟಲ್ಲಿ. ಸೊ ಆವತ್ತು ಅಬ್ಜೆಕ್ಷನ್ ಹೇಳ್ಬೋದಾಗಿತ್ತಲ್ಲ, ಈ ಥರ ನಾವು ಹೊರಗುತ್ತಿಗೆ ನೌಕರು ತೆಗಿತೀವಿ ಅಂತೇಳಿ. ಮತ್ತು ಸರ್ಕಾರಕ್ಕೆ ಹೊರಗುತ್ತಿಗೆ ನೌಕರರಿಗೆ ನೇರವಾಗಿ ಸಂಬಂಧ ಇಲ್ಲ ಅಂದಮೇಲೆ ಸೊ ಹೊರಗುತ್ತಿಗೆ ನೌಕರಿಗೆ ಯಾಕೆ ನೀವು ಆದೇಶ ಹೊರಡಿಸ್ತಾ ಇದ್ದೀರಿ? ಹೊರಗುತ್ತಿಗೆ ನೌಕರನ್ನ ಯಾಕೆ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ? ಕೇಂದ್ರ ಸರ್ಕಾರದಿಂದ 4 ಸುತ್ತೋಲೆಗಳು 4 ಲೇಬರ್ ಲಾ ಇಂಪ್ಲಿಮೆಂಟ್ ಮಾಡಿ ಅಂತ ಬಂದಿದೆ. ಸೊ ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿಲ್ಲ, ಅದ್ರ ಬಗ್ಗೆ ಯಾವುದು ನೀವು ಅಮೆಂಡ್ಮೆಂಟ್ ಮಾಡಿಲ್ಲ, ಅದ್ರ ಬಗ್ಗೆ ಸುತ್ತೋಲೆ ಇದು ಮಾಡಲ್ಲ. ಮತ್ತು ಪತ್ರಿಕೆಗಳಲ್ಲೂ ಸಹ ಅಷ್ಟೇ. ಸೊ ಇಲಾಖೆಯ ಸುತ್ತಲೆಯಲ್ಲಿ ಏನಿದೆ ದಯವಿಟ್ಟು ಅದು ಮಾತ್ರ ಬರೀರಿ. ಸೊ ಇವ್ರನ್ನ ಕಿತ್ತೋಗಿರಿ ಅಂತ ಬರೆಯೋದು ಮತ್ತು ಏನು ಅನ್ಸುತ್ತೆ, ಇಷ್ಟು ವರ್ಷದಿಂದ ಕೆಲಸ ಮಾಡಿ ಒಂದು ಆತ್ಮಸ್ಥೈರ್ಯ ಕುಗ್ದಂಗೆ ಆಗುತ್ತೆ. ಮೀಡಿಯಾಗಳು ಸಮೇತ ನೀವೇ ನಮ್ಗೆ ಸಹಾಯ ಮಾಡಬೇಕು. ನೀವು ಕಾನೂನು ಕೇಳಬೇಕು ಸರ್ಕಾರನ, ಯಾವ ರೀತಿ ತೆಗಿಯೋಕ್ಕೆ ಬರುತ್ತೆ ಒಬ್ಬ ನೌಕರನ್ನ. ಇವ್ರೇನು ನೋಟಿಸ್ ಕೊಡೋಕ್ಕಾಗತ್ತಾ? ನಮಗೆ ನೋಟಿಸ್ ಕೊಡೋದಕ್ಕೂ ಸರ್ಕಾರದಲ್ಲಿ ಪವರ್ಸ್ ಇಲ್ಲ. ಯಾವುದೇ ಒಬ್ಬ ನೌಕರನ ಕೆಲಸದಿಂದ ತೆಗಿಬೇಕಂದ್ರೆ ಮುಂಗಡವಾಗಿ 1 ತಿಂಗಳು ಮುಂಚೆನೇ ನೋಟಿಸ್ ಕೊಡಬೇಕು ಅವ್ನು ತೆಗಿಬೇಕಂದ್ರೆ. ಇಲ್ಲ ಅವನಾಗ ಅವ್ನು ಬಿಟ್ಟು ಹೋಗ್ತೀನಿ ಅಂದರೆ 1 ತಿಂಗಳು ಎಕ್ಸೆಸ್ಸಾಗಿ ಕೆಲಸ ಮಾಡಿ ಬಿಟ್ಟು ಹೋಗ್ಬೇಕು, ಕಾನೂನಲ್ಲಿ ಲೇಬರ್ ಆ್ಯಕ್ಟಲ್ಲಿರೋ ಅಂಥ ಪ್ರಕಾರ. ಸೊ ಇಲ್ಲಿ ಲೇಬರ್ ಆ್ಯಕ್ಟ್ ಅವರು ಸುತ್ತೋಲೆಯಲ್ಲಿಲ್ಲ, ಮತ್ತು ಯಾವಾಗ ಅಮೆಂಡ್ಮೆಂಟ್ ಮಾಡಿಕೊಂಡ್ರು ಆರ್ಥಿಕ ಇಲಾಖೆಯವರು ಅದು ಕ್ಲಾರಿಟಿ ಇಲ್ಲ. ಯಾಕೆ ಈ ರೀತಿ ಸರ್ಕಾರ ಗೊಂದಲಕ್ಕೆ ಈಡಾಗಿ ನೌಕರ ಬಗ್ಗೆ ಯಾಕೆ ಈ ಥರ ಏನೋ ಒಂಥರ ಅವ್ರನ್ನೇ ನೆಗ್ಲೆನ್ಸಿ ಮಾಡ್ತಾಯಿದೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಎಲ್ಲ ನೌಕರರು ಧೈರ್ಯವಾಗಿರಿ. ನಿಮ್ಮ ಬೆಂಬಲವಾಗಿ ಸರ್ಕಾರಿ ಹೊರಗುತ್ತಿಗೆ ನೌಕರ ಸಂಘ ಇದೆ. ಸರ್ಕಾರದ ಮೇಲೆ ಯಾವುದೇ ರೀತಿಯಲ್ಲಾದರೂ ಕಾನೂನು ಹೋರಾಟಕ್ಕೆ ನಮ್ಮ ಸಂಘ ಸದಾ ರೆಡಿ ಇದೆ. ಆ ಕಾಪಿ ಸಿಕ್ಕಿದ ತಕ್ಷಣ ಅದನ್ನು ತಗೊಂಡೋಗಿ ನಾವು ಕಾನೂನು ಹೋರಾಟ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಆದರೆ ಎಲ್ಲ ನೌಕರರು ಒಗ್ಗಟ್ಟಾಗಿ ನಮ್ಮ ನೌಕರ ಸಂಘದ ಜೊತೆ ಕೈ ಜೋಡಿಸಿದ್ರೆ ಖಂಡಿತವಾಗಿ ನಾವು ನ್ಯಾಯ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸುಧಾಕರ್, ರಾಜ್ಯಾಧ್ಯಕ್ಷರು. ಧನ್ಯವಾದಗಳು.